5 ಪೈಸಾ ಖರ್ಚಿಲ್ಲದೆ ನಿಮ್ಮ ಹತ್ರ 5 ನಿಮಿಷ ಟೈಮ್ ಇದ್ದರೆ ಅದ್ಭುತವಾದ ಇವತ್ತು ಸ್ಕಿನ್ ಪಾಲಿಷಿಂಗ್ ಅಂದರೆ ಪಿಗ್ಮೆಂಟೇಷನಿಂದ ಹಿಡಿದು ಪಿಂಪಲ್ಸ್ ಇರೋವರೆಗೂ ಯೂಸ್ ಮಾಡ್ಬೋದು. 5 ನಿಮಿಷದ ಪ್ರೊಸೀಜರು 5 ಪೈಸಾ ಖರ್ಚಿದೆ. ಯಾವ ರೀತಿ ಇದೆ ನೋಡಿ ಜಾದು. ಜಸ್ಟ್ 5 ಮಿನಿಟ್ಸ್ ಇದೆ ನೋಡಿ ಯಾವ ರೀತಿ ಮಾಡಿದೆ ಈ ಕ್ರೀಮ್ನ. ಈ ಸ್ಕಿನ್ ಪಾಲಿಷಿಂಗ್ ಪ್ರತಿದಿನ ಮಾಡ್ಬೋದು. ಮತ್ತೆ ಹೇಳ್ತಿದ್ದೀನಿ, ಇದಕ್ಕೆ 50,000ದಿಂದ 1,00,000ವರೆಗೂ ಗ್ಲುಕೋಥೈನ್ ಟ್ರೀಟ್ಮೆಂಟ್ ಅಂತ ತಗೊಳ್ತಾರೆ ಫಿಲ್ಮ್ ಸ್ಟಾರ್ಸು. ಅವರು ತಿಂಗಳಿಗೊಂದ್ಸಲ ತಗೊಳ್ತಾರೆ, ನಾವು ದಿನಾನೂ ಮಾಡ್ಬೋದು. ಇದು ನೋ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. ಕಪ್ಪುಗಿರೋರು ಒಂದೇ ಒಂದು ಸಿಟ್ಟಿಂಗಲ್ಲಿ ಬೆಳ್ಳಗಾಗ್ತಾರೆ. 60 ವರ್ಷ ವಯಸ್ಸಾದ್ರೂ 30 ವರ್ಷದ ಥರ ಕಾಣಿಸ್ತಾರೆ. ಮುಖದಲ್ಲಿ ಯಾವುದೇ ರೀತಿಯಾದ ನೆರಿಗೆಗಳಿರಲ್ಲ, ಪಿಂಪಲ್ಸ್ ಇರಲ್ಲ, ಪಿಂಪಲ್ ಮಾರ್ಕ್ಸ್ ಇರಲ್ಲ. ಎಷ್ಟು ಡಾರ್ಕ್ ಸ್ಕಿನ್ ಅಂದರೆ ಅಪ್ಪ ಇವರ ಹಿಂಗೆ ಕಲರ್ ಚೇಂಜ್ ಆಗಿರೋದು ಅನ್ನೋ ಲೆವೆಲಲ್ಲಿರೋ ಗ್ಲುಕೋಥೈನ್ ಟ್ರೀಟ್ಮೆಂಟ್. ಈಗಾಗಲೇ ಫಿಲ್ಮ್ ಸ್ಟಾರ್ಸ್ ಎಲ್ಲ ಅದೇ ಮಾಡ್ತಿರೋದಲ್ವಾ. ಸೊ ಅದರ ಬೆಲೆ ಎಷ್ಟು ಅಂದ್ಕೊಳ್ತೀರಾ? ಅದರ ಇಂಜೆಕ್ಷನ್ ಎಫೆಕ್ಟಿವ್ ಜಾಸ್ತಿ, ಟ್ಯಾಬ್ಲೆಟ್ಸು ಮತ್ತು ಕ್ರೀಮು ಎಫೆಕ್ಟಿವ್ ಕಮ್ಮಿ ಮುಖದ ಮೇಲೆ. ಇಂಜೆಕ್ಷನ್ಸ್ ಅಂದರೆ ನಿಮ್ಗೆ ಎಲ್ಲಿ ಬೇಕೋ ಮುಖದ ಮೇಲೆ ಅಲ್ಲಿ ಇಂಜೆಕ್ಷನ್ ಹಾಕ್ತಾರೆ. ಅದು ಪರ್ಮನೆಂಟ್ ಟ್ರೀಟ್ಮೆಂಟ್ ಹೇಮ ಅಂದರೆ ಡೆಫಿನೆಟ್ ಆಗಿಲ್ಲ. ಅದಕ್ಕೆ ಇಷ್ಟು ತಿಂಗಳಂತ ಕಾಲಾವಕಾಶ ಇರುತ್ತೆ, ಆಯಿತಾ? ಅದಾದಮೇಲೆ ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೊಳ್ಬೇಕು. ಎಷ್ಟಿರುತ್ತೆ ಅದ್ರ ಬೆಲೆ? ಮಿನಿಮಮ್ 50,000, ಮ್ಯಾಕ್ಸಿಮಮ್ 1.5ರಿಂದ 2 ಲಕ್ಷ. ಸೊ ಇವತ್ತಿನ ಟ್ರೀಟ್ಮೆಂಟು ನಾವು ಏನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, 5 ಪೈಸಾ ಖರ್ಚಿಲ್ಲ ಈ ಗ್ಲುಕೋಥೈನ್ ಟ್ರೀಟ್ಮೆಂಟ್ಗೆ. ಸೊ ಕಪ್ಪುಗಿರೋರು ಬೆಳ್ಳಕ್ಕಾಗೋದಲ್ಲದೆ ಮುಖ ಪಳ 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 ಅಂತ ಹೊಡಿತಿರುತ್ತೆ. ಸೊ 5 ಪೈಸಾ ಖರ್ಚಿಲ್ಲದೆ, ಬಟ್ ಏನು ಅಂದರೆ ಪ್ರತಿದಿನ ನೀವು ಮಾಡಬೇಕಾಗತ್ತೆ. ಅದಾದರೆ ಮಂತ್ಲಿ ಸಿಟ್ಟಿಂಗ್ ಅಂತ ಹೇಳ್ತಾರೆ, ಇದಾದರೆ ಎವ್ರಿಡೇ ಸಿಟ್ಟಿಂಗ್ ಅಂತ ಹೇಳ್ತೀನಿ. ಸೊ 5 ಪೈಸಾ ಖರ್ಚಿಲ್ಲದೆ ಕೇವಲ 10 ನಿಮಿಷದಲ್ಲಿ ಮಾಡೋ ಅಂಥ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ವೆಲ್ಕಮ್ ಟು ಹೇಮಾ ನಾಗರಿಸ್ ಫ್ರೆಂಡ್ಸ್, ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ನಾನು ವನಶ್ರೀ ಅವ್ರದ್ದು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ದಯವಿಟ್ಟು ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾದ್ರೆ ಪ್ರತಿಯೊಂದು ಪದಾರ್ಥಗಳು ನಾನು ವಿಡಿಯೋಲಿ ಬಳಕೆ ಮಾಡೋದ್ರಿಂದ ಪ್ಯಾಚ್ ಟೆಸ್ಟ್ ಮಾಡಿ ಮಾತ್ರ ನೀವು ಯೂಸ್ ಮಾಡಬೇಕಾಗತ್ತೆ. ವಿತೌಟ್ ಪ್ಯಾಚ್ ಟೆಸ್ಟ್ ದಯವಿಟ್ಟು ಯೂಸ್ ಮಾಡಬೇಡಿ. ಈ ಕಸ್ತೂರಿ ಅರಿಶಿನ ಏನು ಅಂತಂದರೆ ಇದು ಎಲ್ಲರಿಗೂ ಸೂಟ್ ಆಗೋಲ್ಲ. ಮತ್ತು ಮನೇಲಿರೋ ಅಡುಗೆಗೂ ಯೂಸ್ ಮಾಡೋ ಅರಿಶಿನ ತೊಗೊಂಡ್ರೆ ನಿಮ್ಮ ಮುಖ ಎಲ್ಲೋ ಆಗುತ್ತೆ. ಬಟ್ ನಮ್ಮ ಬ್ರ್ಯಾಂಡಲ್ಲಿ ಅಂದರೆ ಐದರ್ ನಿರ್ಮಲ್ ಆದರೂ ಅಥವಾ ವನಶ್ರೀ ಆದರೂ ನಿಮಗೆ ಮುಖ ಎಲ್ಲೋ ಆಗೋಲ್ಲ. ಯಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು, ಐರನ್ ತವಾನೇ ಹಾಕಬೇಕು. ಸೆಕೆಂಡ್ ಇಂಗ್ರೀಡಿಯೆಂಟ್, ಎಷ್ಟು ಕಸ್ತೂರಿ ಅರಿಶಿನ ತೊಗೊಂಡಿರ್ತೀನೋ ಅಷ್ಟೇ ಪ್ರಮಾಣದ ಕಡಲೆ ಹಿಟ್ಟು. ನೀವು ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀರಲ್ಲ, ಅದೇ ಕಡಲೆ ಹಿಟ್ಟು ತೊಗೊಂಡು ಐರನ್ ತವಾನೇ ಹಾಕಬೇಕು. ನೋ ಸಬ್ಸ್ಟಿಟ್ಯೂಟ್. ಐರನ್ ಮಾಡಲಿ ಪರವಾಗಿಲ್ಲ, ಓಕೆನಾ, ಬಟ್ ನೋ ಸಬ್ಸ್ಟಿಟ್ಯೂಟ್. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಇದು ಕಂಪ್ಲೀಟ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ, ಓಕೆನಾ. ಸ್ಟೆಪ್ ನಂಬರ್ 1 ಇದು, ಓಕೆನಾ ಫ್ರೆಂಡ್ಸ್. ಚೆನ್ನಾಗಿ ಅದನ್ನು ಸಿಮ್ಮಲ್ಲಿ ಉರಿಬೇಕು. ನಾವು ಎಷ್ಟು ಉರಿತೀವೋ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದು, ಓಕೆನಾ. ಸೊ ಫ್ಲೇಮ್ನ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಮಾಡಬಾರ್ದು. ಇಲ್ಲಿ ನಾನು ತೊಗೊಂಡಿರೋದು 1 ಚಮಚದಷ್ಟು ವನಶ್ರೀ ಆರ್ ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿನಕ್ಕೆ 1 ಚಮಚದಷ್ಟು ಕಡಲೆ ಹಿಟ್ಟು. ಇವತ್ತಿನ ವಿಡಿಯೋಲಿ ನಿಮಗೆ ಲೈವ್ ರಿಸಲ್ಟ್ ಸಿಗುತ್ತೆ. 1.5 ಲಕ್ಷ ಖರ್ಚು ಮಾಡೋ ಜಾಗದಲ್ಲಿ 5 ಪೈಸಾ ಖರ್ಚಿದೆ ಇವತ್ತಿನ ರೆಮಿಡಿ ನೀವು ಮಾಡ್ಬೋದು. ಅದು ಸ್ವಲ್ಪ ಆರ್ಲಿ, ಓಕೆನಾ. ಇಲ್ಲಿ ನಾನು 1 ಚಮಚದಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲದ ಪುಡಿ. ನಾಟಿ ಬೆಲ್ಲ ತೊಗೊಂಡ್ರೆ ಸೇಫ್. ಕೆಮಿಕಲ್ ಬೆಲ್ಲ, ಉಂಡೆ ಬೆಲ್ಲ ಎಲ್ಲ ಬರುತ್ತೆ, ಅವೆಲ್ಲ ಕೆಮಿಕಲ್ ಇರುತ್ತೆ. 1 ಚಮಚ ಬೆಲ್ಲದ ಪುಡಿಗೆ ನಾನಿಲ್ಲಿ 1/4 ಚಮಚದಷ್ಟು ನಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು, ಓಕೆನಾ. ಎಲ್ಲರಿಗೂ ನಿಂಬೆಹಣ್ಣು ಸೂಟ್ ಆಗೋಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಬಿಡ್ತೀನಿ, ಓಕೆ. ರೆಸ್ಟ್ ಮಾಡಲಿ ಇದು. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ, ಅದು ಇನ್ನೂ ಪವರ್ಫುಲ್ಲು, ಆಯಿತಾ. ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು 2 ಕ್ಲಿಪ್ಪಿಂಗಲ್ಲಾದಮೇಲೆ. ಸೊ ಇದನ್ನು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಬಿಡೋಣ, ಓಕೆ. ಈಗ ನಮ್ಮ ಕಸ್ತೂರಿ ಅರಿಶಿನದ ಶುದ್ಧೀಕರಣ ಆಗಿದೆ, ಮತ್ತು ಕಡಲೆ ಹಿಟ್ಟಿದ್ದು ಅಷ್ಟೇ. ಈಗ ಅದನ್ನು ಕಂಪ್ಲೀಟ್ ತಣ್ಣಕ್ಕಾದ್ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಬೆಲ್ಲದಲ್ಲೇ ಮಿಕ್ಸ್ ಆದರೆ ಫೈನ್. ಅಕಸ್ಮಾತ್ ಆಗಲಿಲ್ಲ ಅಂದಲ್ಲಿ ನಾನು ಪನ್ನೀರ್ ಹೂವಿನ ರೋಸ್ ವಾಟರ್ ಯೂಸ್ ಮಾಡ್ತಾಯಿದ್ದೀನಿ. ಎಟ್ಟಾಗೆ ನಮ್ಮ ಆಯುರ್ವೇದದವ್ರದ್ದು. ಇದು ಒಂದಕ್ಕೊಂದು ಬೆರೆಸ್ಕೊಳ್ಳೋಣ. ಆಲ್ಮೋಸ್ಟ್ 90% ನಮಗೆ ಸಾಲಿಲ್ಲ ಅಂದಾಗ ಮಾತ್ರ ಇದು ನಾರ್ಮಲ್ ರೋಸ್ ವಾಟರ್ ಅಲ್ಲ, ಪನ್ನೀರ ಹೂವಿನ ರೋಸ್ ವಾಟರ್. ಯೂಶಲಿ ಅಂಗಡಿಲೆಲ್ಲ ನಮ್ಗೆ ಬರೀ ರೋಸ್ ವಾಟರ್ ಸಿಗುತ್ತೆ. ಆಯುರ್ವೇದದವ್ರ ಹತ್ರ ಪನ್ನೀರ್ ಹೂವಿನ ರೋಸ್ ವಾಟರ್ ಸಿಗುತ್ತೆ. ತುಂಬ ಚೆನ್ನಾಗಿದೆ ಎಸೆನ್ಸು. ಯಾರಿಗಾದ್ರೂ ಬೇಕಿದೆ ದಯವಿಟ್ಟು ಬೈ ಮಾಡಿ, ಓಕೆನಾ. ಇದನ್ನು ಸುಮಾರು ಒಂದು ಅರ್ಧದಿಂದ 3/4 ಚಮಚದಷ್ಟು ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಈ ಪೇಸ್ಟು ಎಷ್ಟು ಟೈಮ್ ತೊಗೊಳ್ತು? 5 ನಿಮಿಷದ ಪ್ರೊಸೀಜರ್ ಇದು. ಯಾವಾಗ ಬೇಕಾದರೂ ಮಾಡ್ಕೊಳ್ಳಿ, ಬಟ್ ರಾತ್ರಿ ಮಲ್ಗೋಕ್ಕೆ ಮುಂಚೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದನ್ನು ಪ್ರೊಸೀಜರ್ನ.
5 ಪೈಸಾ ಖರ್ಚಿಲ್ಲ ಇದರಲ್ಲಿ. ನೀವು ಕೆಮಿಕಲ್ ಬೆಲ್ಲ ತೊಗೊಂಡ್ರೆ ನಿಮಗೆ ಈ ಥರ 2 ನಿಮಿಷ ಮಿಕ್ಸ್ ಮಾಡೋದು ಇರೋಲ್ಲ. ಯಾಕೆ ಗೊತ್ತಾ, ತುರಿದ್ಬಿಟ್ರೆ ಬಂದುಬಿಡುತ್ತೆ. ಬಟ್ ಅದು ಕೆಮಿಕಲ್ ಇರುತ್ತೆ. ಇದು ನಾಟಿ ಬೆಲ್ಲ ಆಗಿರೋದ್ರಿಂದ ಇದು ನಿಮಗೆ ಅಂಗಡಿಯಲ್ಲಿ ಪೌಡರ್ ಫಾರ್ಮಲ್ಲಿ ಸಿಗುತ್ತೆ. ಕೆಲವೊಂದು ಕಡೆ ಕ್ರಿಸ್ಟಲ್ಸ್ ಇರುತ್ತೆ, ಅದನ್ನು ನಾವು ಬ್ರೇಕ್ ಮಾಡಬೇಕಾಗತ್ತೆ. ಅದಕ್ಕೆ 2ರಿಂದ 3 ನಿಮಿಷ ತೊಗೊಳುತ್ತೆ. ಸೊ ಎಲ್ಲರ ಮನೆಯಲ್ಲೂ ಬೆಲ್ಲ ಇರುತ್ತೆ ಅಲ್ವಾ. ಸೊ ಬೆಲ್ಲ, ನಿಂಬೆಹಣ್ಣು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಅದ್ಭುತವಾದ ಕ್ರೀಮ್ ರೆಡಿ ಆಯಿತು ನೋಡಿ. ಬಟ್ ಇದನ್ನು ಇಡೋಕ್ಕೆ ಬರೋಲ್ಲ. ಬೆಳಗ್ಗೆ ಮಾಡಿ ಸಂಜೆ ಯೂಸ್ ಮಾಡ್ತೀನಿ, ಸಂಜೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆ ಇಲ್ಲ, ಆವಾಗ ಯೂಸ್ ಮಾಡಿ ಆವಾಗ ಉಪಯೋಗಿಸ್ಕೋಬೇಕಾಗತ್ತೆ. ಬಟ್ ಶುದ್ಧೀಕರಣ ಆಫ್ ಕಸ್ತೂರಿ ಅರಿಶಿನ ಆ್ಯಂಡ್ ಕಡಲೆ ಹಿಟ್ಟು ನೀವು ಮಾಡಿಟ್ಕೊಂಬಿಡಿ ಒಂದು ಡಬ್ಬದಲ್ಲಿ. 5 ನಿಮಿಷದ ಪ್ರೊಸೀಜರ್, 5 ನಿಮಿಷದೊಳಗೆ ಮುಗಿದೋಗುತ್ತೆ. ಓಕೆ, ಈ ಅದ್ಭುತವಾದ ಪೇಸ್ಟ್ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಯಟ್ ಅಗೇನ್ ಇದು ಲೇಡೀಸ್ ಜೆಂಟ್ಸ್ ಎಲ್ಲ ಮಾಡ್ಬೋದು ವಿತ್ ಪ್ಯಾಚ್ ಟೆಸ್ಟ್. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಜೆಂಟ್ಸು ನನ್ನ ಚಾನಲ್ನ ನೋಡ್ತಾರೆ ಅಂತ, ಬಟ್ ಕೆಲವ್ರು ಕಮೆಂಟ್ ಹಾಕಿದಾಗಲೇ ನನಗೂ ಗೊತ್ತಾಯಿತು. ಓಕೆನಾ, ಇವತ್ತಿನ ವೀಡಿಯೋಗೆ ಹೋಗೋಣ. 5 ಪೈಸಾ ಖರ್ಚಿಲ್ಲ. ಸೊ ನಿರ್ಮಲ್ ಅವ್ರ ವನಶ್ರೀ ಕಸ್ತೂರಿ ಅರಿಶಿನ ಇಷ್ಟೇ. ನಮ್ಮ ಸೋಪಲ್ಲಿ ಮುಖ ತೊಳೆದಿರಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮುಖದಲ್ಲಿ ಯಾವುದೇ ರೀತಿಯಾದ ಔಟ್ಸೈಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಡಿ. ಓಕೆ, ಇದನ್ನು ನೋಡಿ 5 ನಿಮಿಷ ಬಿಟ್ಬಿಡ್ಬೇಕು. ಹೀಗೆ ಇದನ್ನು ಪ್ಯಾಕ್ ರೀತಿ ಹಾಕಿ ನೋಡಿ. ಸೊ ನಾನಿಲ್ಲಿ ಶುದ್ಧೀಕರಣ ಮಾಡ್ಕೊಂಡಿದ್ದೀನಿ. ಕಸ್ತೂರಿ ಅರಿಶಿನ ಮತ್ತು ಕಡಲೆ ಹಿಟ್ಟನ್ನ ಈ ಥರ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್. ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ 50,000. ಸೊ ಇದು ಚೀಪ್ ಆ್ಯಂಡ್ ಬೆಸ್ಟ್ ಟ್ರೀಟ್ಮೆಂಟ್ ವಿತೌಟ್ ₹1 ಕಾಸ್ಟ್ ಅಂತಲೇ ಹೇಳ್ತೀನಿ. ಬಟ್ ಏನು ಡಿಫ್ರೆನ್ಸ್ ಹೇಮಾ, ಅದು ನೋಡಿ, ಅವರು ತಿಂಗಳಿಗೊಂದ್ಸಲ ಮಾಡ್ಕೊಳ್ತಾರೆ ಇಂಜೆಕ್ಷನ್, ಆಯಿತಾ. ನಾವು ಪ್ರತಿದಿನ ಈ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಫೇಸು ಲೆವೆಲೇ ಚೇಂಜ್ ಆಗುತ್ತೆ. ಇವತ್ತು ನಿಮ್ಮ ಫೋಟೋ ತೆಗೆದಿಟ್ಕೊಳ್ಳಿ, ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕೆ ಮುಂಚೆ, ಪ್ಯಾಕ್ ಹಾಕ್ಕೊಳ್ಳೋಕೆ ಮುಂಚೆ ಒಂದು ವಾರದಲ್ಲಿ ನೀವು ಫೇಸ್ನ ಫೋಟೋ ತೆಗೆದಿಟ್ಕೊಳ್ಳಿ. ನೀವೇ ಹೇಳ್ತೀರಾ ಮ್ಯಾಕ್ಸಿಮಮ್ ಚೇಂಜಸ್ ಅಂತ. ಓಕೆ, ನಾನು ಹಣೆಗೂ ಸಹ ಹಾಕ್ತಾ ಇದ್ದೀನಿ. ಫೈನ್. ಓಕೆ, ಇದೊಂದು 5 ಮಿನಿಟ್ಸ್ ಇದ್ದರೆ ಸಾಕು, ನಿಮಗೆ ಚೇಂಜಸ್ ಕಾಣುತ್ತೆ. ಓಕೆ, ಜಸ್ಟ್ 5 ಮಿನಿಟ್ಸ್ ಇರಿ. ನಿಮ್ಮ ಜೊತೆ ಚೇಂಜಸ್ನ ನಾನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಜಸ್ಟ್ 5 ಮಿನಿಟ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ಸ್ಟೆಂಟ್ ಗ್ಲೋ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದೇ ಬೇಡ. ಓಕೆ, ಎಷ್ಟು ಈಸಿಯಾಗಿ ಬರ್ತಿದೆ ನೋಡಿ. ಓಕೆ ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಹತ್ತಿರದಿಂದ ಝೂಮ್ ಮಾಡಿದ್ದೀನಿ. ಬೆಲ್ಲದಿಂದ ಇದು ಸಾಧ್ಯನಾ? ಎಸ್, ಬೆಲ್ಲದಿಂದ ಇದು ಸಾಧ್ಯ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿದ್ದೀನಿ. ಇದ್ರ ಜೊತೆ ನಾನು ಕಸ್ತೂರಿ ಅರಿಶಿನ ಹಾಕಿದ್ದೀನಿ, ನಮ್ಮ ವನಶ್ರೀ ಬ್ರ್ಯಾಂಡ್ ಅವ್ರದ್ದು. ಸೊ ಇದಕ್ಕಿನ್ನ ಬೇಕಾ ಜಾದು? ನಿಮಗೆ ವನಶ್ರೀ ಬ್ರ್ಯಾಂಡು ನಮ್ಮ ಆಯುರ್ವೇದದವ್ರದ್ದೇ. ಓಕೆನಾ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಕಣ್ಣು ಕೆಳಗೆ ಮತ್ತು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಝೂಮ್ ಮಾಡಿದ್ದೀನಿ. ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಹೋಗುತ್ತೆ, ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ. ಓಕೆನಾ. ಸೊ ಅನ್ನೀವನ್ ಸ್ಕಿನ್ ಟೋನ್ ಹೋಗುತ್ತೆ, ಸ್ಕಿನ್ ವೈಟ್ನಿಂಗು, ಶೈನಿಂಗು, ಬ್ರೈಟ್ನಿಂಗ್ ಆಗುತ್ತೆ. ನೋಡಿದ್ರಲ್ಲ. ಓಕೆ, ನಾವೆಷ್ಟು ಖರ್ಚು ಮಾಡಿದ್ವಿ? 5 ಪೈಸಾ. ಬೆಲ್ಲ ಎಲ್ಲರ ಮನೇಲೂ ಇರುತ್ತೆ. ನಮ್ಮ ವನಶ್ರೀ ಕಸ್ತೂರಿ ಅರಿಶಿನ ಇರುತ್ತೆ, ಅಥವಾ ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು ಇರುತ್ತೆ, ಮತ್ತು ಕಡಲೆ ಹಿಟ್ಟು ಇರುತ್ತೆ, ನಿಂಬೆಹಣ್ಣು ಇರುತ್ತೆ. ಎಟ್ಟಾಗಿ ನಿಂಬೆಹಣ್ಣು ಯೂಸ್ ಮಾಡ್ತಿರೋದ್ರಿಂದ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಸಾಫ್ಟ್ ಅಂದರೆ ಸಾಫ್ಟ್ ಆಗುತ್ತೆ ಸ್ಕಿನ್ನು. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಇನ್ನೇನು ನಿಮಗೆ ಡೌಟ್ಸು, ಕ್ಯೂರಿಯಸ್, ಸಖತ್ ಸಾಫ್ಟ್ ಆಗುತ್ತೆ. ನೀವೇ ಮುಟ್ಟು ನೋಡ್ಕೊಳ್ಳೋಷ್ಟು ಸಾಫ್ಟ್ ಆಗುತ್ತೆ ಕೈನ. ನೋಡಿ ಈ ಥರ ಅಷ್ಟು ಸಾಫ್ಟ್ ಆಗುತ್ತೆ.
ಕ್ಲಾರಿಟಿ ಬರುತ್ತೆ, ಗ್ಲೋ ಬರುತ್ತೆ. ಓಕೆ, ಮಾರ್ಕ್ಸು ಏನೇ ಥರದ ಮಾರ್ಕ್ಸು, ಪಿಗ್ಮೆಂಟೇಷನ್ ಎಲ್ಲನೂ ಹೋಗುತ್ತೆ. ಬಟ್ ಸತತವಾಗಿ ಯೂಸ್ ಮಾಡಬೇಕು. ಓಕೆನಾ? ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮಾಡಿ. ಹೋಮ್ ರೆಮಿಡೀಸು ಲಾಂಗ್ ಟೈಮ್ ತೊಗೊಳುತ್ತೆ, ಬಟ್ ವೆರಿ ಎಫೆಕ್ಟಿವ್. ಆ ನಿಟ್ಟಿನಲ್ಲಿ ನಮ್ಮ ಸೋಪು ಒಂದು ಜಾದು ಅಂತಲೇ ಹೇಳ್ಬೋದು. ಮುಲ್ಲತಿ ಪೌಡರ್ ಅಲ್ವಾ? ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಿಮ್ಮ ಜಾಬ್ಗೆ ₹1 ಕತ್ರಿ ಬೀಳಲ್ಲ, ಹಂಗಂತ ನಮಗೂ ಏನೋ ₹1 ಕೊಡೋಲ್ಲ ಯೂಟ್ಯೂಬು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ, ಇದು ಜಾದು ಮಾಡುತ್ತೆ. ನಾನೇನು ಉಪಯೋಗಿಸಿದ್ದೀನೋ ನಿನ್ನೆ ಮತ್ತು ಇವತ್ತಿನ ವೀಡಿಯೋಲಿ ನೀವೇ ಹಾಕ್ತೀರಾ ಎಸ್ ಇಟ್ ವಿಲ್ ವರ್ಕ್ ಅಂತ. ಪ್ರತಿದಿನ ಯೂಸ್ ಮಾಡಿ. ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದರಲ್ಲಿ, ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.